QTM ಪ್ರೆಸೆಂಟ್ಸ್ ಕಲರ್ಸ್ ಕನ್ನಡ ಚಿತ್ತಾರ ಸ್ಟಾರ್ ಅವಾರ್ಡ್ಸ್ 2024 ಅದರ ರೆಡ್ ಕಾರ್ಪೆಟ್ ವೇದಿಕೆಗೆ ಈಗಷ್ಟೇ ಎಂಟ್ರಿ ಆಗಿದ್ದಾರೆ ನಮ್ಮೆಲ್ಲರ ಫೇವರೇಟ್ ಆಕ್ಷನ್ ಮಾಸ್ಟರ್ ಥ್ರಿಲ್ಲರ್ ಮಂಜು ಅವರು. ಸರ್ ವೆಲ್ಕಮ್. ಹೇಗಿದ್ದೀರಾ? ಸೂಪರ್ ಆಗಿದೆ. ಆನ್ ಆಗಿದೆ ಸೂಪರ್ ಆಗಿದೆ. ಥ್ರಿಲ್ಲರ್ ಮಂಜು ಸರ್ ಅಂದ ತಕ್ಷಣ ನಾನು ಹೆಸರಲ್ಲೇ ಇಟ್ಕೊಂಡಿದ್ದೀರಾ. ಬಟ್ ನಿಮ್ಮ ಆ್ಯಕ್ಷನ್ಸ್ ಏನೆಲ್ಲ ಇಲ್ಲಿವರೆಗೂ ಆ್ಯಕ್ಷನ್ ಸೀಕ್ವೆನ್ಸ್ ನೀವು ಯಾವೆಲ್ಲ ನಮ್ಮ ಸ್ಟಾರ್ ಹೀರೋಗಳಿಗೆ ಮಾಡಿಸಿದ್ದೀರ ಅವೆಲ್ಲವೂ ಕೂಡ ಸೂಪರ್ ಡೂಪರ್ ಹಿಟ್. ಪ್ರತಿ ಸಲ ಆ್ಯಕ್ಷನ್ ಮಾಡೋಕ್ಕಿಂತ ಮುಂಚೆ ನೀವು ಮೊದಲು ಆ್ಯಕ್ಷನ್ ಪರ್ಫಾರ್ಮೆನ್ಸ್ ಮಾಡ್ತೀರಾ ಅಂತ ನಮಗೆ ಗೊತ್ತು. ಖಂಡಿತ ನಾನು ಯಾವುದೇ ಆರ್ಟಿಸ್ಟ್ಗೆ ನಾನು ಆ್ಯಕ್ಷನ್ ತೋರಿಸ್ಬೇಕಾದ್ರೆ ನಾನು ಮಾಡೇ ತೋರಿಸೋದು. ನಾನು ಮಾಡಿ ತೋರಿಸಿ ಈ ಥರ ಬೇಕು ಅಂದರೆ, ಯಾಕಂದರೆ ಆ ಎಮೋಷನ್ಸ್ ಅವ್ರಿಗೆ ಬರಬೇಕು ಅಂದರೆ ಆ ಬಾಡಿ ಲ್ಯಾಂಗ್ವೇಜ್ ಅವ್ರಿಗೆ ಯಾವ ರೀತಿ ಇರಬೇಕು ಅಂತ ನಾವು ಮಾಡಿದ್ರೇ ಅವ್ರಿಗೆ ಗೊತ್ತಾಗುತ್ತೆ. ಸೊ ಈ ಸ್ಟೈಲ್ ಬೇಕು ಅಂತ. ಸೊ ಅವಾಗ ಕ್ಯಾಚ್ ಮಾಡ್ತಾರೆ, ಆ ಥರ ಮಾಡ್ಕೊಂಡು ಹೋಗ್ತಾರೆ. ಓಕೆ, ಈಗ ಇಷ್ಟೊಂದು ಫಿಟ್ ಆ್ಯಂಡ್ ಫೈನಾಗಿ ಮೇಂಟೈನ್ ಮಾಡಿದ್ದೀರಲ್ಲ, ಅದ್ರ ಸೀಕ್ರೆಟ್ ಏನು ಅಂತ? ಎಲ್ಲ ರಾಯರ ಆಶೀರ್ವಾದ. ಅಂದರೆ ಸೀಕ್ರೆಟ್ ಅಂದರೆ ಏನೂ ಇಲ್ಲ ಇದರಲ್ಲಿ. ಡೈಲಿ ಒಂದರಿಂದ 1.5 ಗಂಟೆ ವರ್ಕೌಟ್ ಮಾಡ್ತೀನಿ. ಸೊ ವರ್ಕೌಟ್ ಮಿಸ್ ಆಗಲ್ಲ. ಶೂಟಿಂಗ್ ಇದ್ದರೆ ಮಾತ್ರ ಮಿಸ್ ಆಗುತ್ತೆ. ಶೂಟಿಂಗ್ ಇದ್ದರೆ ಏನಾಗುತ್ತೆ ಅಂದರೆ ನನಗೇನು ಬೆನಿಫಿಟ್ ಅಂದರೆ ಸ್ಪಾಟಲ್ಲೇ ವರ್ಕೌಟ್ ಆಗ್ಬಿಡ್ತದೆ. ಸೊ ಎಲ್ಲ ಆ್ಯಕ್ಷನ್ಸ್ ತೋರಿಸೋದು ಫಿಸಿಕಲಿ ಫುಲ್ಲು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಓಡಾಡೋದು. ಬೆಟ್ಟದಲ್ಲಿ ಶೂಟಿಂಗ್ ಅಂದರೆ ಬೆಟ್ಟ ಹತ್ತೋದು, ಇಳಿಯೋದು, ಇನ್ಯಾವುದಾದ್ರು ಈ ಹಳ್ಳ ದಿಣ್ಣೆಗಳು ಶೂಟಿಂಗ್ ಅಂದರೆ ಆ ಥರ ಓಡಾಡ್ತಾ ಇರ್ತೀವಲ್ಲ. ಸೊ ಆಮೇಲೆ ಫಿಸಿಕಲಿ ನಾವು ತೋರಿಸ್ತಾ ಇರ್ತೀವಲ್ಲ, ಅಲ್ಲಿ ವರ್ಕೌಟ್ ಆಗ್ಬಿಡ್ತದೆ. ವರ್ಕೌಟೇ ಸೀಕ್ರೆಟ್. ಓಕೆ, ಒಂದು ನಿಮಿಷ. ಆ್ಯಕ್ಷನ್ ಸೀಕ್ವೆನ್ಸ್ ಹೇಳಬೇಕಾ ಅಥವಾ ಫೇವ್ರೆಟ್ ಹೀರೋಗಳಿಗೆ ಯಾರಿಗೆ ಪರ್ಫಾರ್ಮ್ ಮಾಡಿಸಿರೋದು ಕೇಳ? ಹೀರೋಗಳಿಗೆ ಯಾರಿಗೆ ಮಾಡಿಸಿರೋದು ಅಂತ ಕೇಳ್ಬೋದು. ಇನ್ನೊಂದಿದೆ ಐಡಿಯಾ ಏನಂದರೆ, ನಾವೊಂದು ಸಾಂಗ್ ಹಾಕ್ತೀವಿ, ಡ್ಯಾನ್ಸ್ ಮಾಡ್ತೀವಿ, ಆ ಸಾಂಗ್ಗೆ ಫೈಟ್ ಮಾಡಬೇಕು. ಹಾಂ, ಸರಿ, ಓಕೆ, ಡನ್, ನೋಡೋಣ. ಹಾಂ, ಊಟ ಆಯ್ತಾ ಸರ್? ಏನು ರೆಡಿ. ಸಾಕಷ್ಟು ನಟರಿಗೆ ಸಾಕಷ್ಟು ವರ್ಷಗಳಿಂದ ಆ್ಯಕ್ಷನ್ ಸೀಕ್ವೆನ್ಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಅದ್ಭುತವಾಗಿ ಜನರ ಮೆಚ್ಚುಗೆ ಕೂಡ ಪಡ್ಕೊಂಡಿದ್ದೀರಾ. ಆ್ಯಕ್ಷನ್ ಅಂತ ಬಂದರೆ ಯಾವ ಹೀರೋಗೆ ನಿಮಗೆ ಪರ್ಫಾರ್ಮ್ ಮಾಡಿಸೋದಕ್ಕೆ ನಿಮಗೆ ಇಷ್ಟ ಆಗುತ್ತೆ? ಅಥವಾ ಇವ್ರು ತುಂಬ ಫ್ಲೆಕ್ಸಿಬಲ್ ಇದ್ದಾರೆ, ಅಲ್ಲ ಅದು ಕಾಂಟ್ರವರ್ಸಿಯಲ್ ಹೇಳೋದು ಬೇಡ, ಅಲ್ಲಲ್ಲ ಆ ಥರ ಹೇಳೋದು ಕಷ್ಟ ಆಗುತ್ತೆ. ಯಾಕಂದರೆ ಅಲ್ಲ, ಯಾರಿಗೆ ಏನು ಸೂಟ್ ಆಗುತ್ತೆ ಅಂತ, ಯಾವ ಥರದ ಆ್ಯಕ್ಷನ್? ಓಕೆ, ಶಿವರಾಜ್ ಕುಮಾರ್ ಅಂದರೆ ಅವ್ರು ಎಲ್ಲ ಥರ ಆ್ಯಕ್ಷನ್ ಮಾಡ್ತಾರೆ. ಹಿಂಗೆ ಅಂತಲ್ಲ, ಇದೇ ಸರ್ಟನಾಗಿ ಈ ಥರನೇ ಆ್ಯಕ್ಷನ್ ಅಂತಲ್ಲ. ಕುಸ್ತಿ ಇದ್ದರೆ ಕುಸ್ತಿ ಮಾಡ್ತಾರೆ. ಅವ್ರಿಗೆ ಕುಸ್ತಿನೂ ಮಾಡಿಸಿದ್ದೀನಿ, ಹಾರ್ಸ್ ರೈಡಿಂಗ್ ಸೂಪರಾಗಿ ಮಾಡ್ತಾರೆ. ಆಮೇಲೆ ಈ ಗಿಮಿಕ್ ಫೈಟ್ ಅಂತ ಬರುತ್ತೆ, ಒಂಥರ ಜಾಕಿ ಚಾನ್ ಸ್ಟೈಲ್ ಫೈಟು ಸಖತ್ತಾಗಿ ಮಾಡ್ತಾರೆ. ಆ ಥರದ್ದು ಮಾಡಿಸಿದ್ದೀನಿ. ಫ್ಲೆಕ್ಸಿಬಲ್ ಇರೋ ಶಿವಣ್ಣ, ಎಲ್ಲ ಥರ ಅವ್ರು ಅಡ್ಜಸ್ಟ್ ಆಗ್ಬಿಡ್ತಾರೆ. ಅವ್ರಿಗೆ ಫೋರ್ಸ್ ಇರಬೇಕು. ಆಮೇಲೆ ಬಿಲ್ಡಪ್ಸ್ ಬೇಕಾಗುತ್ತೆ ಅವ್ರಿಗೆ. ಬಿಲ್ಡಪ್ ಶಾಟು ಹೊಡೆದ್ರೆ ಪವರ್ಫುಲ್ಲಾಗಿ ಹೀರೋ ಹೊಡೆದ ಅಂತ ಅನಿಸ್ಬೇಕು. ಆ ಥರ ಸ್ಟೈಲಿಶ್ ಇದೆ ಅವ್ರಿಗೆ. ಆ ಸ್ಟೈಲ್ನ ಫಾಲೋ ಮಾಡಬೇಕಾಗುತ್ತೆ. ಓಕೆ, ಒಂದು ಸ್ವಲ್ಪ ಹಳಬ್ರನ್ನ ಕೇಳೋಣ. ಹೇಳಿ. ಅಂಬರೀಷ್ ಅಣ್ಣ ಅಂದರೆ ಅವರು ಹೆಂಗೆ ಅಂದರೆ, ಅವರು ಆ್ಯಕ್ಷನ್ನೇ ಒಂಥರ ಎಮೋಷನ್ ಇರಬೇಕು. ದನ ಹೊಡಿಬೇಕು, ದನ ಹೊಡೆದಾಕ್ ಕೊಡಬೇಕು. ಬರ್ತಾ ಇದ್ದಂಗೆ ಏನು ಅಂತಾರೆ ಶಾಟು, ಈ ಥರ ಶಾಟು ದನ ಎತ್ತು ಬಿಸಾಕ್ತೆ, ರೆಡಿ ನೆಕ್ಸ್ಟ್ ಶಾಟ್ ಅಂತಾರೆ. ಆ ಥರ ವಿಷ್ಣು ಸರ್ ಭಾಳನೇ ಆ್ಯಕ್ಷನಲ್ಲಿ ಅವರು ಆ್ಯಕ್ಷನ್ ಕಿಂಗ್. ಅವರು ಆ್ಯಕ್ಷನ್ ಕಿಂಗೆ. ಅವ್ರದ್ದೇ ಆದಂಥ ಒಂದು ಸ್ಟೈಲ್ ಇದೆ. ಸೊ ಅವ್ರನ್ನ ಭಾಳ ಕೇರ್ಫುಲ್ಲಾಗಿ ನಾವು ಮಾಡಿಸ್ಬೇಕಾಗುತ್ತೆ. ಯಾಕೆಂದರೆ ಲೆಗ್ ವರ್ಕ್ ಸೂಪರಾಗಿ ಮಾಡ್ತಾರೆ ಅವರು. ಲೆಗ್ ವರ್ಕ್ ಹಂಗೆ ಇಡ್ತಾರೆ, ಇಲ್ಲವರೆಗೂ ಎಲ್ಲರಿಗೂ ಗೊತ್ತಿರೋ ವಿಷಯ. ಕಾಲು ಅಲ್ಲವ್ರಿಗೆ ಎತ್ತುತ್ತಾರೆ. ಸೊ ಅದನ್ನು ನಾವು ಯೂಸ್ ಮಾಡ್ಕೊಬೇಕಾಗತ್ತೆ. ಆಮೇಲೆ ಆ್ಯಂಡ್ ಪಂಚಸ್ ಫೋರ್ಸ್ ಇದೆಯಲ್ಲ, ಫೋರ್ಸ್ ಹೊಡೆದ ಮೇಲೆ ಒಂದು ಸ್ಟೈಲ್ ಮಾಡ್ತಾರೆ. ಟನ್ ಅಂತ ಹೊಡೆದು ಹಿಂಗೆ ಅನ್ಕೊತಾರೆ. ಆ ಬಿಲ್ಡಪ್ಸ್ ಎಲ್ಲ ಕೊಡಬೇಕಾಗತ್ತೆ. ಸೊ ಒಂಥರ ಎಕ್ಸ್ಟ್ರಾರ್ಡನರಿ ಪರ್ಸನ್, ಸೂಪರ್. ಅವರು ಆ್ಯಕ್ಷನ್ ಕಿಂಗೆ. ಸೂಪರ್. ಈಗ ವಿಷ್ಣು ಸರ್ ಒಂದು ಸ್ಟೈಲ್ ತೋರಿಸಿದ್ರಲ್ಲ, ಶಿವಣ್ಣನ ಸ್ಟೈಲ್ ಹಂಗೆ ಒಂಚೂರು ಪರ್ಫಾರ್ಮ್ ಮಾಡ್ಬೋದಾ? ಶಿವಣ್ಣನ ಸ್ಟೈಲ್ ಲಾಂಗ್ ಬೇಕು. ಲಾಂಗ್ ಇಲ್ವಲ್ಲ ಇಲ್ಲಿ, ಹಂಗೆ ಇದೆ ಅಂತ ಅನ್ಕೊಂಡು ಲಾಂಗ್ ಇಟ್ಕೊಂಡು ಹಿಂಗೆ ಬರ್ತಾರೆ ಅಷ್ಟೇ. ಸ್ಲೋ ಮೋಷನ್ ಅಲ್ಲಿ ಅದು ಮಾಡಿಸಿದ್ದೀನಿ ನಾನೇ. ಓಮ್ ಪಿಕ್ಚರಲ್ಲಿ ಮಾಡಿಸಿದ್ದೀನಿ. ಮೈಕ್ ಓಮ್ ಪಿಕ್ಚರಲ್ಲಿ ಮಾಡಿಸಿದ್ದೀನಿ. ಆಮೇಲೆ ಇನ್ನೊಂದು ಯಾವುದೋ ಮೈಲಾರಿಯಲ್ಲಿ ಮಾಡಿಸಿದ್ದೀನಿ. ಸುಮಾರು ಪಿಕ್ಚರಲ್ಲಿ. ಓಕೆ, ಈಗ ಒಂದು ಸಾಂಗ್ ಪ್ಲೇ ಆಗುತ್ತೆ, ಯಾರ ಸ್ಟೈಲ್ ಎಲ್ಲರೂ ಪರ್ಫಾರ್ಮ್ ಮಾಡ್ಬೋದು, ಅಥವಾ ಥ್ರಿಲ್ಲರ್ ಮಂಜು ಸರ್ ಸ್ಟೈಲ್ ಎಲ್ಲರೂ ಪರ್ಫಾರ್ಮ್, ಡಾನ್ಸ್ ಅಲ್ಲ, ಆ ಸಾಂಗಿಗೆ ಆ BGM ಅನ್ಕೊಂಡು ಫುಲ್ಲು ನಮ್ಗೆ ಬಿಲ್ಡಪ್ ಕೊಡ್ತಿದಾರಪ್ಪ ಹಾಡಲ್ಲಿ ಅನ್ಕೊಂಡು ಒಂದು ವಾಕೋ ಅಥವಾ ಒಂದು ಆ್ಯಕ್ಷನ್ ಇದೋ ಮಾಡಬೇಕು. ರೆಡಿ ಸರ್, ರೆಡಿ.
ಫೈಟ್ ಆಗಿದ್ರೆ ಮಾಡ್ಬಿಡ್ತಾ ಇದ್ದೆ, ಸಾಂಗ್ ಅಂದ ತಕ್ಷಣ ಭಯ ಆಗೋಯ್ತು. ಫೈಟ್ ಅಂದರೆ ನಿಮ್ಮ ಸ್ಟೈಲಲ್ಲಿ ಒಂದು ಬಿಲ್ಡಪ್ ಶಾರ್ಟ್ಸು ಆ ಥರದ್ದು. ನೀವೇ ಹೀರೋಯಿನ್. ಹಾಂ